ಈಗ ಈ ಸೊತ್ತು ಇವತ್ತು ತಂತ್ರಾಂಶ ಚಾಲನೆ ಕೊಟ್ಟಿದೀವಲ್ಲ, ಕಾರಣ ಯಾಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಗಳ ಆದಾಯ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೂ. ಗ್ರಾಮ ಪಂಚಾಯತಿಗಳ ಆದಾಯ ಹೆಚ್ಚಾಗಬೇಕು, ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಸೊತ್ತುಗಳು ಸುಮಾರು ನಾವು ಎಷ್ಟು 1 ಕೋಟಿನ 95 lakhs 95 ಲಕ್ಷಕ್ಕೂ ಹೆಚ್ಚು ಸ್ವತ್ತುಗಳನ್ನ ಇವತ್ತು ನಾವು ಈ ತಂತ್ರಾಂಶದ ಮೂಲಕ ಈ ಸ್ವತ್ತುಗಳನ್ನ ತಂತ್ರಾಂಶಕ್ಕೆ ಒಳಪಡಿಸ್ತಕ್ಕಂಥ ಕೆಲಸವು ನಮ್ಮ ಅವೆಲ್ಲ ಗ್ರಾಮ ಪಂಚಾಯತಿ ಆದಾಯ ಬರ್ತಾ ಇರಲಿಲ್ಲ. ಈಗ ಎಷ್ಟು ಜಾಸ್ತಿ ಆಗಿದೆ? ಈಗ 1778 ಕೋಟಿ ಆಗಿದೆ. 1778 ಕೋಟಿ. ಇನ್ನೂ ಜಾಸ್ತಿ ಆಗುತ್ತೆ, 2000 ಕೋಟಿಗೂ ಜಾಸ್ತಿ ಆಗುತ್ತೆ. ನೀವೆಲ್ಲ ಮಾಡ್ಬೇಕಲ್ಲ. ಆಮೇಲೆ ಶಾಲೆಗಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ನೀರು ಕೊಡ್ತಾ ಇರೋರು ಯಾರ್ರೀ? ಶಾಲೆಗಳಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇರೋರು ಯಾರು? ನಾವಲ್ಲ, ರಾಜ್ಯ ಸರ್ಕಾರ. ನಮಗೆ ಏಕಂತಂದ್ರೆ ನಮಗೆ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇದೆ. ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು, ಜನರು ಪಾಲ್ಗೊಳ್ತಕ್ಕಂಥದ್ದು ಆಗ್ಬೇಕು, ಜನತಂತ್ರದ ವಿಕೇಂದ್ರೀಕರಣ ಆಗ್ಬೇಕು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ. ಅದರಿಂದ ಈ ಕೇಂದ್ರ ಸರ್ಕಾರ ಇದೆಯಲ್ಲ, ನಾವು ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ, ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ ರಾಜೀವ್ ಗಾಂಧಿ ಅವರು ಇರ್ಬೋದು, ಮನಮೋಹನ್ ಸಿಂಗ್ ಅವರು ಇರ್ಬೋದು, ಇವನ್ನೆಲ್ಲ ಮಾಡಿದ್ದು. ಈಗ ಏನು ಮಾಡ್ತಾ ಇಲ್ಲ, ಇರೋದನ್ನು ಕೊಡ್ತಾ ಇಲ್ಲ. ಪ್ರಧಾನಮಂತ್ರಿ ವಸತಿ ಯೋಜನೆ ಅಂತ ಅನ್ನೋದು ದುಡ್ಡು ಮಾತ್ರ ಕೊಡಲ್ಲ. ದುಡ್ಡೇ ಕೊಡಲ್ಲ. ಪ್ರಧಾನಮಂತ್ರಿ ವಸತಿ ಯೋಜನೆ ದುಡ್ಡು ಕೊಡಲ್ಲ. ನಾವು ಗ್ರಾಮೀಣ, ಅದಕ್ಕೋಸ್ಕರನೇ ಈ ನಮ್ಮ ಸರ್ಕಾರ ಬಂದ ಮೇಲೆ ಕಲ್ಯಾಣ ಪಥ, ಪ್ರಗತಿ ಪಥ ಸುಮಾರು 8260 ಕಿಲೋಮೀಟರ್ ರಸ್ತೆಗಳನ್ನ ಮಾಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ. ಈ 2 ಯೋಜನೆಗಳನ್ನು ತಂದವರು ಯಾರು? ನಾವಲ್ವಾ? ಆದ್ರೂ ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ತಾರಂತೆ ನಮ್ಮ ಮೇಲೆ. ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ಬಿಡೋದು ಕೇಂದ್ರ ಸರ್ಕಾರದ ಮೇಲೆ. ನಮ್ಮ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ತಗೋಬರ್ತಾರಂತೆ. ಸೊ ಇದನ್ನ ಎಂತ ವಿಪರ್ಯಾಸ ನೋಡಿ. ವಿಪರ್ಯಾಸ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅದಕ್ಕೆ ಇವೆಲ್ಲ ಅರ್ಥವಾಗ್ಲಿ ಅಂತಲೇನೆ ಎಂತ ಅರಿವು ಕೇಂದ್ರಗಳನ್ನ ಮಾಡಿರ್ತಕ್ಕಂಥದ್ದು. ಆಮೇಲೆ ಪುಸ್ತಕ ಭಂಡಾರ, ಏನದು? ಪುಸ್ತಕ ಗೂಡು ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು. ಲೈಬ್ರರಿಗಳನ್ನ ಯಾರು ಮಾಡೋದವ್ರು ಗೊತ್ತಾ? ಗ್ರಾಮ ಪಂಚಾಯತಿಗಳಲ್ಲಿ. ನಾನು ಮುಖ್ಯಮಂತ್ರಿ ಇರುವಾಗ ಹಿಂದೆ, ಆಮೇಲೆ ಹಣಕಾಸಿನ ಮಂತ್ರಿ ಇರುವಾಗ ಹಿಂದೆ ಆಗ ಮಾಡಿದ್ದು. ಯಾಕಂತಂದ್ರೆ ಇವೆಲ್ಲ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, PDOಗಳಿಗೆ ಅರ್ಥ ಆಗ್ಬೇಕು. ಈ ದೇಶದಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು. ನಾವು ಮಹಿಳೆಯರಿಗೆ
ಅಸಮಾನತೆ ಹೋಗ್ಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಗೊಬಂದು ಅಲ್ವಾ? ಸ್ತ್ರೀ ಶಕ್ತಿ ಯಾರು ಮಾಡಿದ್ದು? ಶಕ್ತಿ ಯೋಜನೆ ಬಿಜೆಪಿಯವರು ಮಾಡಿದ್ರ? ಗೃಹಲಕ್ಷ್ಮಿ ಯೋಜನೆ ಯಾರು ಮಾಡದ್ದು? ನಾವೇ ಮಾಡದ್ದಲ್ವಾ? ಗೃಹ ಜ್ಯೋತಿ ಯೋಜನೆ ಯಾರು ಮಾಡದ್ದು? ನಾವೇ ಅಲ್ವಾ? ಅನ್ನಭಾಗ್ಯ ಕಾರ್ಯಕ್ರಮ ಯಾರು ಮಾಡದ್ದು? ಆಹಾರ ಭದ್ರತೆ ಕಾಯ್ದೆಯನ್ನು ಜಾರಿಗೆ ತಗೊಬಂದವರು ಯಾರು? ಮನಮೋಹನ್ ಸಿಂಗ್. ಆಹಾರ ಭದ್ರತಾ ಕಾಯ್ದೆ ತಂದವರು ನಾಟು ನರೇಂದ್ರ ಮೋದಿ ಅವರಲ್ಲ. ಆದ್ರೂ ಕೂಗಲು ಮೋದಿ 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 ಅಂತ ಕೂಗಲು. ಏನು ಮಾಡದಿದ್ರು ಕೂಡ ಮೋದಿ ಮೋದಿ ಅಂತ ಕೂಗಲು. ಈ ತರ ದೇಶದಲ್ಲಿ ರಾಜಕೀಯ ಮಾಡಿ ಇವರು ಒಂಥರ ಬುರುಡೆ ಗ್ಯಾಂಗಿನವ್ರು ಇದ್ದಾಗ ಇವರು. ಏನೇ ಇರ್ಲಿ, ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಪಂಚಾಯಿತಿಗಳು ಸುಭದ್ರ ಆಗ್ಬೇಕು. ಪಂಚಾಯಿತಿಗಳು ಎಲ್ಲ ಸವಲತ್ತುಗಳನ್ನು ನಾಗರಿಕರಿಗೆ ಒದಗಿಸ್ಕೊಡ್ತಕ್ಕಂಥ ಶಕ್ತಿ ಕೇಂದ್ರಗಳಾಗಬೇಕು. ಅವರ ಆದಾಯ ಹೆಚ್ಚಾಗಬೇಕು. ಅವು ನಿಜವಾದ ಅರ್ಥದಲ್ಲಿ ಅವು ಶಕ್ತಿ ಕೇಂದ್ರಗಳಾಗಿ ಮಾರ್ಪಾಡಾಗ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡಬೇಕು. ಇವತ್ತು ಏನು ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನ ತಗೊಂಡಿದ್ದೀರಿ, ಅವರೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಬೇರೆ ಪಂಚಾಯಿತಿಗಳು ಕೂಡ ಗಾಂಧಿ ಗ್ರಾಮ ಪುರಸ್ಕಾರಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಅದು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ.